ತೆಂಗಿನಕಾಯಿನ ತೇವಾಂಶ ಜಾಗದಲ್ಲಿ ಇಟ್ಟರೆ ಈ ಥರ ಬರ್ತದೆ. ಇದು ನೋಡಲಿಕ್ಕೆ ವೈಟ್ ಮತ್ತು ಯೆಲ್ಲೋ ಕಲರ್ ಮಿಕ್ಸ್ ಆಗಿರ್ತದೆ ಮತ್ತು ಇದು ತಿನ್ನಲಿಕ್ಕೆ ಕೂಡ ತುಂಬ ಸ್ವೀಟ್ ಆಗಿರ್ತದೆ. ಇದರ ಮೇಲೆ ತೆಂಗಿನಕಾಯಿದ್ದು ಸ್ವಲ್ಪ ಚಿಗುರು ಬಂದಾಗಿರ್ತದೆ. ಆ ಚಿಗುರು ಬಂದ ಮೇಲೆ ಅದರ ಮೇಲೆ ಸಸಿ ಬೆಳೆಯೋದು, ಅದನ್ನು ನಾವು ಮಣ್ಣಲ್ಲಿ ಹೂತ್ರೆ ಅದರಿಂದಲೇ ತೆಂಗಿನ ಮರ ಆಗೋದು. ಇದಕ್ಕೆ ಈ ಕಡೆ ಎಲ್ಲ ಪೂಂಗ್ ಅಂತ ಹೇಳ್ತಾರೆ. ಮತ್ತು ತೆಂಗಿನಕಾಯಲ್ಲಿ ನಾವು ಒಡೆಯುವಾಗ ಈ ಥರ ಸಿಕ್ಕಿದ್ರೆ ಮಕ್ಕಳು ಹಾಗೆ ತಿಂತಾರೆ, ಅಂದರೆ ಅದು ತುಂಬ ಇಷ್ಟ ಆಗ್ತದೆ, ಸ್ವೀಟ್ ಇರ್ತದೆ ನೋಡಿ, ಮತ್ತು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಇದರಿಂದ ನಾನಿವತ್ತು ಡಿಫ್ರೆಂಟ್ ಆಗಿರೋ ಪಲ್ಯ ಮಾಡೋದು ಹೇಗಂತೇಳಿ ತೋರಿಸಿಕೊಡ್ತೇನೆ. ದೋಸೆಗೆ ಅನ್ನಕ್ಕೆಲ್ಲ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ಹಾಗಾದರೆ ಆ ಪಲ್ಯ ಹೇಗೆ ಮಾಡೋದು ಅಂತೇಳಿ ನೋಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಈ ತೆಂಗಿನಕಾಯಲ್ಲಿ ಇದು ಅಟ್ಯಾಚ್ ಆಗಿದೆ. ಕೆಲವು ತೆಂಗಿನಕಾಯಲ್ಲಿ ಇದು ಸ್ವಲ್ಪ ಬಿಡಿಯಾಗಿರ್ತದೆ, ಅಂದರೆ ನಮಗೀಗ ಮೇಲ್ಗಡೆದ್ದು ಅದರದ್ದು ಚಿಗುರು ಇರ್ತದೆ ನೋಡಿ, ಅದರಿಂದ ಸ್ವಲ್ಪ ಮೇಲೆ ಕುಟ್ಟಿದೆ ಸಾಕು, ಅದು ಫುಲ್ ನಮಗೆ ಇದೀ ಸಿಗ್ತದೆ ರೌಂಡಾಗಿ. ಅದು ಹೊರಗಡೆ ಯೆಲ್ಲೋ ಕಲರ್ ಇರ್ತದೆ, ಒಳಗಡೆ ಹೀಗೆ ವೈಟ್ ಕಲರ್ ಇರ್ತದೆ ನೋಡಿ. ಮುಟ್ಟುವಾಗಿ ಇದು ಸ್ಪಾಂಜ್ ಥರ ಇರ್ತದೆ ನೋಡಿ. ನೋಡಿ ಇದನ್ನು ತೆಗೆದುಕೊಳ್ಳೋದು ಹೀಗೆ ಒಂದ್ಸಲ ಹೀಗೆ ರೌಂಡಲ್ಲಿ ತೆಗೆದುಕೊಳ್ಬೇಕು ಚೂರಿಯಲ್ಲಿ, ಮತ್ತು ಬಿಟ್ಕೊಳ್ತದೆ ಅದು. ಕೆಲವು ನಮಗೆ ತೆಗಿಲಿಕ್ಕೆ ಈಸಿ ಆಗುವ ಥರ ಇರ್ತದೆ, ಅಂದರೆ ಇದು ಅಟ್ಯಾಚ್ ಆಗಿದೆ ಅಲ್ಲ, ಹಾಗೆ ನಾವು ಈ ಥರ ಎಲ್ಲ ಮಾಡ್ಕೊಂಡು ತೆಗಿಬೇಕು ನೋಡಿ. ಫುಲ್ಲು ಬಂತು ನೋಡಿ. ಇದನ್ನು ಫಸ್ಟಿಗೆ ಮೀಡಿಯಮ್ ಸೈಜಿಗೆ ಕಟ್ ಮಾಡಿಕೊಳ್ಳುವ. ಕಟ್ ಮಾಡಲಿಕ್ಕೆ ತುಂಬ ಸುಲಭ ನೋಡಿ, ತುಂಬ ಸ್ಮೂತಾಗಿರ್ತದೆ. ಮತ್ತು ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳೋದೆಲ್ಲ ಬೇಡ, ಯಾಕಂದರೆ ಅದು ಫುಲ್ ಕರಗಿ ಹೋದರೆ ನಮಗೆ ಸಿಗೋದಿಲ್ಲ ಬಾಯಿಗೆ ಕೂಡ. ಸ್ವಲ್ಪ ದೊಡ್ಡದೇ ಇರಲಿ ನೋಡಿ, ಇಷ್ಟು ದೊಡ್ಡದಿದ್ದರೂ ಕೂಡ ಪರವಾಗಿಲ್ಲ. ಇದು ಮತ್ತೆ ತೊಳ್ಕೊಳ್ಳಿಕ್ಕೆ ಅಂತದಿಲ್ಲ, ಅಂದರೆ ತೆಂಗಿನಕಾಯಿ ಒಳಗಡೆ ಇರ್ತದಲ್ಲ, ಹಾಗೆ ಡೈರೆಕ್ಟ್ ಅದರಿಂದ ತೆಗೆದು ನಾವು ಕಟ್ ಮಾಡಿಕೊಳ್ಳೋದೆ. ಈ ಪಲ್ಯಕ್ಕೆ ಜಾಸ್ತಿ ತರಕಾರಿ ಏನು ಬೇಕಾಗಿಲ್ಲ, ಒಂದು ಟೊಮೆಟೊ ಮತ್ತು ಒಂದು ನೀರುಳ್ಳಿ ಇದ್ದರೆ ಸಾಕು. ಅದನ್ನು ಮಿಕ್ಸಿಂಗಿಗೆ ಹಾಕಿಕೊಂಡು ಪಲ್ಯ ಮಾಡಿದರೆ ಆಯಿತು, ಚೆನ್ನಾಗಿ ಬರ್ತದೆ. ಈಗ ಮೊದಲಿಗೆ ನಾನು ನೀರುಳ್ಳಿ ಮತ್ತು ಟೊಮೆಟೊನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಮನೆಯಲ್ಲಿ ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಕೂಡ ಹಾಕಿಕೊಳ್ಬೋದು ಇದರೊಟ್ಟಿಗೆ, ಅಂದರೆ ನೀರುಳ್ಳಿ ಕೆಲವರು ಯೂಸ್ ಮಾಡೋದಿಲ್ಲಲ್ಲ, ಹಾಗೆ ನೀರುಳ್ಳಿ ಯೂಸ್ ಮಾಡೋದವರಾದರೆ ಕ್ಯಾಪ್ಸಿಕಮ್ ಹಾಕಿಕೊಳ್ಬೋದು. ಇದನ್ನು ಮಾತ್ರ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ತುಂಬ ಜನಕ್ಕೆ ಮಾಡೋದಾದರೆ ಸ್ವಲ್ಪ ಒಂದು ಟೊಮೆಟೊ ಹಾಕುವ, ಅಲ್ಲಿ ಒಂದು 2 ಟೊಮೆಟೊ 3 ಟೊಮೆಟೊ ಹಾಕ್ಕೊಳ್ಬೋದು. ನಾನೀಗ ಒಂದು ತೆಂಗಿನಕಾಯಿದು ಮಾಡ್ತಾ ಇರೋದಲ್ಲ, ಹಾಗೆ ಒಂದು ಟೊಮೆಟೊ ಒಂದು ನೀರುಳ್ಳಿಯನ್ನು ಹಾಕ್ತಾಯಿದ್ದೇನೆ. ಬಾಣಲಿ ಇಟ್ಟಿದ್ದೇನೆ. ಇದಕ್ಕೆ 1 ಚಮಚ ಆಗುವಷ್ಟು ಎಣ್ಣೆ ಹಾಕಿಕೊಳ್ಳುವ. ಇದಕ್ಕೆ 1 ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ನಾವು ಹೆಚ್ಚಿನ ಪಲ್ಯ ಎಲ್ಲ ಮಾಡಬೇಕಾದ್ರೆ ಸಾಸಿವೆ ಎಲ್ಲ ಹಾಕೋತೀವಿ. ನಾವು ಸಾಸಿವೆ ಇದರಲ್ಲಿ ಹಾಕೊಳ್ತಾ ಇಲ್ಲ, ಜೀರಿಗೆ ಹಾಕಿದ್ರೆ ಒಂಥರ ಒಳ್ಳೆ ಟೇಸ್ಟ್ ಬರ್ತದೆ, ಪರಿಮಳ ಕೂಡ. ಇದಕ್ಕೆ ಒಂದು 3 ಹೆಸರು ಕರಿಬೇವು ಹಾಕೊಳ್ತಾ ಇದ್ದೇನೆ, ಇದು ಕೂಡ ಪರಿಮಳಕ್ಕೆ. ಇನ್ನು ನಾವು ಇದಕ್ಕೆ ನೀರುಳ್ಳಿ ಮತ್ತು ಟೊಮೆಟೊ ಆವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ನೀರುಳ್ಳಿಯನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಪೂಂಗು ಪಲ್ಯಕ್ಕೆ ಖಾಲಿ ಪೂಂಗನ್ನೇ ಹಾಕಿ ಪಲ್ಯ ಮಾಡ್ಕೊಳ್ಬೋದು, ಆದರೆ ನೀರುಳ್ಳಿ ಟೊಮೆಟೊ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ. ಇದು ನೀರುಳ್ಳಿ ಬಾಡಿತು, ಈಗ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ. ಇದು ಕೂಡ ಹಾಗೆ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಬೇಕು. ಇನ್ನು ಇದಕ್ಕೆ 3 ಥರದ್ದು ಪೌಡರ್ ಹಾಕ್ಕೊಳ್ತೇನೆ ನಾನು, ಅಂದರೆ ಮೆಣಸಿನ ಪೌಡರ್, ಅರಿಶಿನ ಮತ್ತು ಗರಂ ಮಸಾಲ, ಇದು 3 ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಮೆಣಸಿನ ಪೌಡರ್ ಕೂಡ ಖಾರಕ್ಕೆ ಎಷ್ಟು ಅಂದರೆ ನಾನಿಲ್ಲಿ 1.5 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ. ಖಾರ ಜಾಸ್ತಿ ಬೇಕಾದವರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಗರಂ ಮಸಾಲ ಕೂಡ 1 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅರಿಶಿನ 1/4 ಚಮಚದಷ್ಟು. ನೀರುಳ್ಳಿ ಟೊಮೆಟೊ ಚೆನ್ನಾಗಿ ಬಾಡಿದೆ. ಈಗ ಇನ್ನು ಇದಕ್ಕೆ ಪೂಂಗು ಹಾಕಿಕೊಳ್ಳುವ. ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು, ಅಂದರೆ ಎಲ್ಲ ನಾವು ಮಸಾಲೆ ಹಾಕಿದ್ದು ಪೂಂಗು ಕೂಡ ಹಿಡ್ಕೊಳ್ಬೇಕಲ್ಲ. ಅದು ನಾವಿಲ್ಲಿ ಬೆಲ್ಲ ಹಾಕಿಕೊಳ್ತೇವೆ, ಯಾಕಂದರೆ ಅದು ಪೂಂಗು ಆಲ್ರೆಡಿ ಸ್ವೀಟ್ ಇರ್ತದೆ, ಅದು ಬೆಲ್ಲ ಹಾಕಿದರೆ ಸ್ವೀಟ್ ಜಾಸ್ತಿ ಆಗ್ತದೆ. ಈ ಮಕ್ಕಳಿಗೆಲ್ಲ ಸಂಜೆ ಈಗ ಸ್ಕೂಲೆಲ್ಲ ಬಿಟ್ಟು ಬರ್ತಾರಲ್ಲ, ಆವಾಗ ಈ ಪೂಂಗಿದ್ರೆ ಅವರು ಡೈರೆಕ್ಟ್ ತಿಂತಾರೆ. ಈಗ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೋದು ಅಂತ ಹೇಳಿದರೆ ಹೀಗೆ ಪಲ್ಯ ಮಾಡಿ ಕೂಡ ತಿನ್ಬೋದು. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ಳುವ. ಒಂದು ಅರ್ಧ ಲೋಟದಷ್ಟು ನೀರು ಹಾಕಿಕೊಳ್ಬೋದು. ನೀರೀಗ ನಾವು ಅರ್ಧ ಲೋಟ ಹಾಕಿದಲ್ಲ, ಅರ್ಧ ಲೋಟ ನೀರು ಹಾಕಿದ್ದು ಬೇಗ ಹೀರ್ಕೊಳ್ತದೆ, ಅಂದರೆ ಅದು ಸ್ಪಾಂಜ್ ಥರ ಇರ್ತದೆ ನೋಡಿ, ಅದು ಬೇಗ ಹೀರಿಕೊಳ್ತದೆ. ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಿದರೂ ಕೂಡ ಪರವಾಗಿಲ್ಲ, ಅಂದರೆ ಒಳ್ಳೆ ಕೊದಿ ಬರಬೇಕು ಮಾತ್ರ. ಚೆನ್ನಾಗಿ ಕೊದಿ ಬರ್ತಾ ಉಂಟು.
ಪಲ್ಯ ರೆಡಿಯಾಗಿದೆ, ಇಷ್ಟಾದರೆ ಸಾಕು. ಸ್ವೀಟ್ ಇಷ್ಟಪಡೋರು ಬೆಲ್ಲ ಬೇಕಾದರೆ ಹಾಕಿಕೊಳ್ಬೋದು ಸ್ವಲ್ಪ, ಅಂತ ಇದರಲ್ಲಿ ಆಲ್ರೆಡಿ ಸ್ವೀಟ್ ಇರ್ತದಲ್ಲ, ಸ್ವಲ್ಪ ಹಾಕಿಕೊಳ್ಬೋದು, ಜಾಸ್ತಿ ಹಾಕ್ಕೊಳ್ಬೇಕಂತಿಲ್ಲ. ಮತ್ತು ಹಾಗೇನೆ ಕೂಡ ಮಾಡ್ಬೋದು, ಅಂದರೆ ಖಾರ ಜಾಸ್ತಿ ಇಷ್ಟಪಡೋರು ಯಾವುದು ಬೆಲ್ಲ ಹಾಕದೆ ಹಾಗೆ ಕೂಡ ಮಾಡ್ಬೋದು. ಪೂಂಗಿದು ಪಲ್ಯ ನೋಡಿ ರೆಡಿಯಾಗಿದೆ, ಪರಿಮಳ ಕೂಡ ಒಳ್ಳೆ ಬರ್ತಾ ಉಂಟು, ಕಲರ್ ಕೂಡ ನೋಡಿ ಚೆನ್ನಾಗಿದೆ. ಖಾಲಿ ಪೂಂಗನ್ನು ತಿನ್ನೋದ್ರ ಬದಲು ಹೀಗೆ ಪಲ್ಯ ಮಾಡಿ ತಿಂದರೆ ಹೊಸ ರುಚಿ ಸಿಗಿದಾಗೆ ಆಗ್ತದೆ. ಹೀಗೆ ನಮ್ಮ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ತಾ ಇರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.